ನಮಸ್ಕಾರ. ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್. ನಾವು ಇವತ್ತು ಉಟ್ಟು ಬಿಟ್ಟಿರುವ ಸೀರೆ ಹಾಗೆ ಬೇರೆ ಯಾರಿಗೂ ಕೊಡಲಿಕ್ಕೆ ಬಾರದ ಸೀರೆಯನ್ನು ಯೂಸ್ ಮಾಡಿಕೊಂಡು, ಅಂದರೆ ಸ್ವಲ್ಪ ಸಣ್ಣ ಪುಟ್ಟ ಡ್ಯಾಮೇಜ್ಗಳೆಲ್ಲ ಆಗಿದೆ, ಆ ಸೀರೆಯನ್ನು ತಗೊಂಡು ಇವತ್ತು ಸೂಪರಾದ ಒಂದು ಮ್ಯಾಟನ್ನು ಮಾಡೋಣ ಬನ್ನಿ. ನೋಡಿ, ನಾನಿಲ್ಲೊಂದು ಸೀರೆಯನ್ನು ಸೀರೆ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ ಫೋಲ್ಡ್ ಮಾಡಿ, ನಾರ್ಮಲ್ ಸೀರೆ ಫೋಲ್ಡ್ ಮಾಡ್ದಂಗೆ ಮಾಡಿ ಹೀಗೆ ಉದ್ದಕ್ಕೆ ಬರೋ ರೀತಿಯಲ್ಲಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೋಸ್ಕರ ನಾನು ಹಾಕಿ ಬಿಟ್ಟಿರೋ ಒಂದು ಟಾಪನ್ನು ಕಟ್ ಮಾಡ್ಕೊಂಡಿದ್ದೀನಿ. ಅಂದರೆ ಟಾಪಿನ ಕಲರ್ ಚೆನ್ನಾಗಿತ್ತು, ಸ್ವಲ್ಪ ಕಾಟನ್ನಲ್ಲಿತ್ತು, ಅದಕ್ಕಾಗಿ ನಾನು ಹೀಗೊಂದು ಬಟ್ಟೆಯನ್ನು ಕಟ್ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಏನು ಮಾಡಿದ್ದೀನಿ, ಈ ಸೀರೆ ಫೋಲ್ಡ್ ಮಾಡಿದ್ಕಿಂತನೂ ಜಾಸ್ತಿ ಬಟ್ಟೆಯನ್ನು ನಾನಿಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ, ಹೀಗೆ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಎಕ್ಸ್ಟ್ರಾ ಇದೆ ಅಂತ ಅಲ್ವಾ. ಅಂದರೆ ಎಕ್ಸ್ಟ್ರಾ ಏನಕ್ಕೆ ಕಟ್ ಮಾಡಬೇಕು ಅಂದರೆ, ನಾವು ಸ್ಟಿಚ್ ಮಾಡ್ತಾ ಈ ರೀತಿ ಹಿಂಗೆ ದಪ್ಪ ಸೀರೆ ಎಲ್ಲ ಫೋಲ್ಡ್ ಮಾಡ್ಕೊಂಡಿರ್ತೀವಲ್ಲ, ಸ್ಟಿಚ್ ಮಾಡ್ತಾ ಎಲ್ಲೂ ಒಂಚೂರು ಕೂಡ ಮಿಸ್ ಆಗಬಾರ್ದು ಅಂತ ಅಷ್ಟೇ, ಮತ್ತಿನ್ನೇನು ಇಲ್ಲ. ಆ ನಂತರ ಮತ್ತೆ ಇನ್ನೊಂದು ಬಟ್ಟೆಯನ್ನು ತೊಗೊಂಡಿದ್ದೀನಿ. ಆ ಇನ್ನೊಂದು ಬಟ್ಟೆಯನ್ನು ಕೂಡ ನಾನೇನು ಮಾಡ್ತೀನಿ, ಹೀಗೆ ಮೇಲ್ಗಡೆ ಹಾಕ್ತೀನಿ. ಫ್ರೆಂಡ್ಸ್, ದಿನ ಒಂದೊಂದು ಮ್ಯಾಟ್ಗಳನ್ನು ಹಾಕ್ತಾ ಇದ್ದೀನಿ. ನಿಮಗೆ ಇಷ್ಟ ಆಗ್ತಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನೋಡಿ, ಈಗ ಒಂದು ಸೂಜಿಯನ್ನು ತಗೊಂಡಿದ್ದೀನಿ. ಇಲ್ಲಿ ನಮಗೆ ಬಟ್ಟೆಗಳು ಹಿಂದೆ ಮುಂದೆ ಆಗದೆ ಇರಲಿ ಅನ್ನೋದಕ್ಕಷ್ಟೇ. ಇಲ್ಲಿ ಗುಂಪಿನನ್ನು ಹಾಕ್ಕೊಬೋದು, ನಾನಿಲ್ಲಿ ಸುಮ್ಮನೆ ಸೂಜಿ ಸಿಕ್ತಲ್ಲಿ ಹಾಕ್ಕೊಂಡೆ. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನೀವು ಮಾಡೋದ್ರಿಂದ ನಮಗೆ ನೆಕ್ಸ್ಟು ಬೇರೆ ಬೇರೆ ವಿಡಿಯೋ ಹಾಕಲಿಕ್ಕೂ ಕೂಡ ಮನಸ್ಸಾಗುತ್ತೆ. ಈಗ ಏನು ಮಾಡೋಣ, ಹೀಗೆ ಸ್ಟಿಚ್ ಮಾಡ್ಕೊಂಬರ್ಬೇಕು. ಹೇಗೆ ಸ್ಟಿಚ್ ಮಾಡ್ತೀನಿ ಅಂತಲೂ ಕೂಡ ತೋರಿಸ್ತೀನಿ. ಬಟ್ ನಾನು ಇಲ್ಲಿ ಏನು ಮಾಡ್ತೀನಿ, ಇದು ಪ್ಲೈನ್ ಆಗಿದೆಯಲ್ಲ, ಇಲ್ಲಿ ಆಪೋಸಿಟ್ ಕಲರ್ ಏನಾದ್ರು ಬೇರೆ ಕಲರಿನ ದಾರವನ್ನು ಹಾಕ್ತೀನಿ. ನೋಡಿ, ತುಂಬ ಈಸಿಯಾಗಿ ಮಾಡ್ಕೊಳ್ಳೋವಂಥದ್ದು. ಬರೀ ಸೀರೆಯನ್ನು ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ, ಕೆಳಗಡೆ ಒಂದು ಬಟ್ಟೆಯನ್ನು ಹಾಕ್ಕೊಂಡಿದ್ದೀನಿ, ಮೇಲ್ಗಡೆ ಒಂದು ಬಟ್ಟೆಯನ್ನು ಹಾಕ್ಕೊತಾ ಇದ್ದೀನಿ. ಓಕೆನಾ? ಬನ್ನಿ ಈಗ ಹೇಗೆ ಸ್ಟಿಚ್ ಮಾಡೋದು ಅಂತ ನೋಡ್ಕೊಂಡು ಬಂದೇ ಬಿಡೋಣ. ನೋಡಿ, ನಾನಿಲ್ಲಿ ಮಿಷನ್ ಮೇಲೆ ಆಲ್ರೆಡಿ ತಂದು ಇಟ್ಕೊಂಡಿದ್ದೀನಿ. ಈಗ ಬಟ್ಟೆಯನ್ನು ನೀಟಾಗಿ ಮತ್ತೆ ಹಾಸ್ಕೊಂಡು ಈಗ ಏನು ಮಾಡಬೇಕು, ಹೀಗೆ ಉದ್ದಕ್ಕೆ ನಾನು ಸ್ಟ್ರೈಟ್ ಲೈನನ್ನು ಹಾಕ್ಕೊತೀನಿ. ಬೇರೆ ಯಾವುದು ಲೈನ್ ಹಾಕ್ತಾ ಇಲ್ಲ, ಸ್ಟ್ರೈಟ್ ಲೈನನ್ನು ಹಾಕ್ಕೊತೀನಿ. ಅದಿಷ್ಟನ್ನು ಹಾಕ್ಕೊಂಬರ್ತೀನಿ. ಸ್ಟ್ರೈಟ್ ಲೈನ್ ಆಗಿದ್ದರಿಂದ ಅಂದರೆ ನಾರ್ಮಲ್ಲಾಗಿ ಹೀಗೆ ಸ್ಟಿಚ್ಚನ್ನು ಹಾಕ್ಕೊತಾ ಹೋಗೋದು, ನಮಗೆ ಎಷ್ಟೆಷ್ಟು ಗ್ಯಾಪ್ ಬೇಕು ಅಂತ ನೋಡಿಕೊಂಡು ಹಾಕ್ಕೊಂಡು ತೊಗೊಂಬರ್ತೀನಿ. ಆಮೇಲೆ ಏನು ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ನೋಡಿ, ನಾನೀಗ ಪೂರ್ತಿ ಸ್ಟಿಚ್ಚನ್ನು ಮಾಡ್ಕೊಂಬಂದಿದ್ದೀನಿ. ನೋಡಿ, ನಾನು ಎಕ್ಸ್ಟ್ರಾ ಬಿಟ್ಕೊಂಡಿದ್ನಲ್ಲ ಎಷ್ಟು ಒಳ್ಳೆಯದಾಯಿತು ಅಂತ. ಅಂದರೆ ಇಷ್ಟು ದಪ್ಪ ಹೊಲಿಬೇಕಾದ್ರೆ ಎಕ್ಸ್ಟ್ರಾ ಬಟ್ಟೆಯನ್ನು ಬಿಟ್ಕೊಬೇಕು. ಈಗ ಏನು ಎಕ್ಸ್ಟ್ರಾ ಇದೆಯಲ್ಲ ಅದಿಷ್ಟನ್ನು ಕೂಡ ಕಟ್ ಮಾಡಿ ತೆಕ್ಕೊಂಬಿಡೋಣ. ಆವಾಗ ನಮಗೆ ನೆಕ್ಸ್ಟ್ ಮಾಡಬೇಕಾದ್ರೆ ಈಸಿಯಾಗಿ ಬರುತ್ತೆ. ನೋಡಿ, ಹೀಗೆ ಅಷ್ಟನ್ನು ಸುತ್ತಲೂ ಕೂಡ ಕಟ್ ಮಾಡ್ಕೊಂಡು ತೊಗೊಂಬರ್ತೀನಿ. ಆಮೇಲೆ ಏನು ಮಾಡಬೇಕಂತ ಹೇಳ್ತೀನಿ. ನೋಡಿ, ಸುತ್ತಲೂ ಕೂಡ ಕಟ್ ಮಾಡ್ಕೊಂಬಂದಾಯ್ತು. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ದಪ್ಪ ಇರೋದ್ರಿಂದ ಚೆನ್ನಾಗೂ ಕೂಡ ಆಗುತ್ತೆ. ಕಾಟನ್ ಬಟ್ಟೆ ಆಗಿದ್ದರಿಂದ ಜಾರೋದಿಲ್ಲ. ಹಾಗೆ ಈಗ ನಾವಿಲ್ಲೆಲ್ಲ ಸುತ್ತ ಪೈಪಿಂಗ್ ಕೊಡಬೇಕು. ನಾವು ಪೈಪಿಂಗ್ ಕೊಡಲಿಕ್ಕೆ ಒಂದು ಬಟ್ಟೆಯನ್ನು ಇಲ್ಲಿ ತೊಗೊಂಡಿದ್ದೀನಿ. ಯಾವ ಅಳತೆಯನ್ನು ತೊಗೊಂಡಿದ್ದೀನಿ ಅಂತ ನಾನು ನಿಮಗೆ ಹೇಳ್ತೀನಿ. 2.5 ಇಂಚಿನ ಬಟ್ಟೆಯನ್ನು ತೊಗೊಂಡಿದ್ದೀನಿ. ನೀವು ಇಷ್ಟೇ ಅಳತೆ ಬೇಕು ಅಷ್ಟೇ ಬೇಕು ಅಂತ ಏನಿಲ್ಲ, ಪೈಪಿಂಗನ್ನು ಕೊಟ್ಕೊತ ಹೋದರೆ ಆಯಿತು. ಫಸ್ಟ್ ಏನು ಮಾಡ್ತೀವಿ, ಹೀಗೆ ಒಂದು ಸ್ಟಿಚ್ಚನ್ನು ಮಾಡ್ಕೊತೀವಿ. ನಾನು ಮತ್ತೇನು ತೋರಿಸೋದಿಲ್ಲ ಫ್ರೆಂಡ್ಸ್, ನಾರ್ಮಲ್ಲಾಗಿ ಸ್ಟಿಚ್ ಮಾಡೋದಲ್ಲ, ಅದಕ್ಕೋಸ್ಕರ. ಆಮೇಲೆ ಹೀಗೆ ಆದಮೇಲೆ ಮತ್ತೆ ಇಲ್ಲಿ ಫೋಲ್ಡ್ ಮಾಡಿ ಹೀಗೆ ಮಾಡಬೇಕು. ನೋಡಿ, ಈ ರೀತಿಯಾಗಿ ಬರುತ್ತೆ. ಪೂರ್ತಿ ಸುತ್ತಲೂ ಕೂಡ ಇದೇ ರೀತಿಯಾಗಿ ಸ್ಟಿಚ್ ಮಾಡಿಕೊಂಡು ತೊಗೊಂಡು ಬರ್ತೀನಿ. ನೋಡಿ ಫ್ರೆಂಡ್ಸ್, ಈಗ ನಾನು ಪೂರ್ತಿಯಾಗಿ ಸ್ಟಿಚ್ ಮಾಡಿಕೊಂಡು ತೊಗೊಂಡು ಬಂದಿದ್ದೀನಿ. ನಾನು ಯಾವ ರೀತಿ ಪೈಪಿಂಗನ್ನು ಕೊಡೋದು ಅಂತ ಹೇಳಿದ್ನಲ್ಲ, ಫಸ್ಟ್ ಮೇಲ್ಗಡೆ ಇಟ್ಕೊಂಡು ಸ್ಟಿಚ್ ಮಾಡಿಕೊಂಡು ಉಲ್ಟಾ ಮಾಡಿಕೊಂಡು ಸ್ಟಿಚ್ ಮಾಡಿಕೊಂಡ್ರೆ ಆಯಿತು. ಫ್ರೆಂಡ್ಸ್, ನೀವಿನ್ನೂ
ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೋಡಿ ಎಷ್ಟು ಚೆನ್ನಾಗೇ ಕಾಣಿಸ್ತಿದೆ. ಮತ್ತು ನಾವು ಇಲ್ಲಿ ಪೂರ್ತಿ ಸೀರೆಯನ್ನು ಹಾಕಿ ಸ್ಟಿಚ್ ಮಾಡಿರೋದ್ರಿಂದ ಸ್ವಲ್ಪ ದಪ್ಪವಾಗಿ ಬರುತ್ತೆ, ತುಂಬ ಅಂದರೆ ಮ್ಯಾಟಿಗೆ ಒಂದು ಸ್ಟ್ರೆಂತ್ ಬರುತ್ತೆ. ನಾನಿಲ್ಲಿ ಬರೀ ಜಸ್ಟ್ ಹೀಗೆ ಒಂದೊಂದು ಲೈನನ್ನು ಹಾಕಿದ್ದೀನಲ್ಲ ಫ್ರೆಂಡ್ಸ್, ನೀವು ಬೇಕಾದರೆ ಈ ರೀತಿ ಬಾಕ್ಸ್ ಆಗಿ ಮಾಡ್ಕೊಬೋದು. ನೋಡಿ ಈ ರೀತಿ ಹಾಕಿದವಾಗಲೇ ಒಂಥರ ಇಲ್ಲಿ ಸ್ಟಿಫ್ ಆಗಿ ಬಂದಿದೆ, ಅಂದರೆ ಇಲ್ಲಿ ಏನೇನು ಹೀಗೆ ದಪ್ಪ ಅನ್ನಿಸ್ತಾ ಇದೆ. ಇನ್ನು ಬಾಕ್ಸ್ ಹಾಕಿದ್ರೆ ಇನ್ನೂ ಸ್ಟಿಫ್ ಆಗಿ ಮ್ಯಾಟು ಬರುತ್ತೆ, ತುಂಬ ಚೆನ್ನಾಗಿ ಅನಿಸುತ್ತೆ. ನಾವು ಈ ರೀತಿ ಒಂದು ಇಡೀ ಸ್ಯಾರಿಯನ್ನು ಹಾಕಿ, ಅಂದರೆ ಸೀರೆ ಏನಾದ್ರು ದಪ್ಪ ಇದ್ದರೆ ನಮಗೆ ಮ್ಯಾಟ್ ಸ್ಟಿಚ್ ಮಾಡೋದು ಕಷ್ಟ ಆಗುತ್ತಲ್ಲ, ಆವಾಗ ನಾವೇನು ಮಾಡ್ಬೋದು, ಬರೀ ಹಾಫ್ ಸ್ಯಾರಿಯನ್ನು ತಗೊಂಡು ನಾವು ಮಾಡ್ಕೊಬೋದು. ನಾನಿಲ್ಲಿ ಪೂರ್ತಿ ಸ್ಯಾರಿಯನ್ನು ಕೂಡ ತೊಗೊಂಡಿದ್ದೀನಿ. ಹಾಗೆ ಹಾಕಲಿಕ್ಕೆ ಬಾರದಂತಹ ವೇಸ್ಟ್ ಡ್ರೆಸ್ಸನ್ನು ಕಟ್ ಮಾಡಿ ಇಟ್ಕೊಂಡು ಅದರ ಮೇಲೆ ಹಾಕಿ ಸ್ಟಿಚ್ ಮಾಡಿದ್ದೀನಿ. ನೀವು ಇದರ ಮೇಲೆ ಡ್ರೆಸ್ ಇಲ್ಲ ಅಂತಂದರೆ, ಡ್ರೆಸ್ ನಿಮ್ಮ ಹತ್ರ ಕಾಟನ್ ಇಲ್ಲ ಅಂದರೆ ಪಿಲ್ಲೋ ಕವರ್ ಅಂಗಡಿಯಿಂದ ತಂದಿದ್ದಿರುತ್ತಲ್ಲ, ಅದನ್ನು ನೀವು ಈ ರೀತಿಯಾಗಿ ಮಾಡಿಕೊಂಡ್ರೂ ಕೂಡ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದು ಅಷ್ಟೇ ಏನೋ ಕಟ್ ಮಾಡಿ ಉಳಿದ ಬಟ್ಟೆ ಆಗಿತ್ತು. ವೇಸ್ಟ್ ಅಂತ ನಾವು ಎಷ್ಟೋ ವಸ್ತುಗಳನ್ನು ಬಿಸಾಕ್ತೀವಿ ಫ್ರೆಂಡ್ಸ್. ಅಂಥ ಐಟಮ್ಗಳಲ್ಲಿ ಏನಾದರೂ ಮನೆಗೆ ಉಪಯುಕ್ತವಾಗುವಂಥ ಐಟಮನ್ನು ಮಾಡಿದ್ರೆ ಯೂಸ್ಫುಲ್ಲಾಗಿ ಇರುತ್ತೆ. ಅಂದರೆ ನಮಗೆ ಯೂಸ್ ಮಾಡ್ಕೊಳ್ಳೋ ಹಾಗಿದ್ದರೆ ದುಡ್ಡು ಕೂಡ ನಾವು ಉಳಿಸ್ಕೊಬೋದು, ಮತ್ತು ನಾವು ಮಾಡಿದ್ದೀವಿ ಅಂತ ಸ್ಯಾಟಿಸ್ಫ್ಯಾಕ್ಷನ್ ಅದು ಬೇರೆ ಥರ ಇರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಈಗಲೇ ಲೈಕ್ ಮಾಡಿ. ಹಾಗೆ ನೀವು ನಮ್ಮ ಫೇಸ್ಬುಕ್ ಪೇಜಲ್ಲಿ ನಮ್ಮ ವಿಡಿಯೋವನ್ನು ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಿ. ಇನ್ಸ್ಟಾಗ್ರಾಮಲ್ಲೂ ಕೂಡ ನಮ್ಮ ಅಕೌಂಟ್ ಇದೆ, ಅವನಿ ಡಿಸೈನ್ಸ್ ಕಿಚನ್, ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಅಂತ, ಅದನ್ನು ಕೂಡ ಫಾಲೋ ಮಾಡಲಿಕ್ಕೆ ಮರಿಬೇಡಿ. ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ವಿಡಿಯೋವನ್ನು ಶೇರ್ ಮಾಡಿ. ಮತ್ತು ನಾವು ಇದನ್ನು ಎರಡು ಸೀರೆಯನ್ನು ತಗೊಂಡು ರಜಾಯಿ ಥರದಲ್ಲಿ ಬೇಕಾದರೂ ಕೂಡ ಸ್ಟಿಚ್ ಮಾಡ್ಕೊಬೋದು ಫ್ರೆಂಡ್ಸ್. ನಿಮಗೇನಾದ್ರು ಆ ಥರ ವಿಡಿಯೋಗಳು ಬೇಕು ಅಂತ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದು ಅಂತ ಒಂದೇ ಅಲ್ಲ, ನಿಮಗೆ ಯಾವ ವಿಡಿಯೋಗಳು ಬೇಕು, ನೀವು ನಮ್ಮ ಚಾನಲಲ್ಲಿ ನೋಡೋಕ್ಕೆ ಇಷ್ಟಪಡ್ತೀರಾ ಅಂತ ಕಾಮೆಂಟಲ್ಲಿ ತಿಳಿಸಿ. ಇದು ಜಸ್ಟ್ ಕೂತ್ಕೊಳ್ಳಲಿಕ್ಕೆ ಅಥವಾ ಕಾಲು ಒರೆಸ್ಲಿಕ್ಕೆ ಆಯಿತು. ಇನ್ನು ನೆಕ್ಸ್ಟು ಮಲಗಲಿಕ್ಕೆ ಬೇಕಾದಂತಹ ಮ್ಯಾಟ್ಗಳನ್ನು ಕೂಡ ನಾನು ಬೇಕಾದ್ರೆ ಸ್ಟಿಚ್ ಮಾಡಿ ತೋರಿಸ್ತೀನಿ. ರಜಾಯಿ ಅಂತಾರೆ, ದುಪ್ಪಟ್ಟಿ ಅಂತಾರೆ. ಕೈಯಲ್ಲಿ ಹೊಲಿಗೆ ಹಾಕೋದು ಬೇರೆ, ಮಿಷನ್ನಲ್ಲಿ ಹೊಲಿಗೆ ಹಾಕೋದು ಬೇರೆ. ನಾನು ಆ ರೀತಿಯನ್ನು ನಿಮಗೆ ವಿಡಿಯೋ ಮಾಡಿ ಡೀಟೇಲ್ ಆಗಿ ತೋರಿಸ್ತೀನಿ. ನಿಮಗೆ ಇಷ್ಟ ಆದರೆ ಈ ವಿಡಿಯೋವನ್ನು ನೋಡ್ಕೊಂಡು ಹಾಗೆ ಹೋಗಬೇಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಬೇಗ ಸಬ್ಸ್ಕ್ರೈಬರ್ನ 1 ಮಿಲಿಯನ್ನಿಗೆ ತೊಗೊಂಡು ಹೋಗೋಣ. ಹಾಗೆ ನೀವು ಯಾವ ಊರಿಂದ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ, ನಮ್ಮ ವಿಡಿಯೋವನ್ನು ನೋಡ್ತಿದ್ದೀರಾ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಅಪ್ಡೇಟಲ್ಲಿ ಹೊಸ ಮ್ಯಾಟಿನೊಂದಿಗೆ ಸಿಗ್ತೀನಿ. ನಿಮಗೆ ಯಾವ ರೀತಿ ವಿಡಿಯೋ ಬೇಕು ಅಂತಲೂ ಕೂಡ ತಿಳಿಸಿ ಅಂತ ಹೇಳ್ತಾ ನೆಕ್ಸ್ಟ್ ಅಪ್ಡೇಟಲ್ಲಿ ಸಿಗೋಣ. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್, ಶುಭ ದಿನ. ನಿಮ್ಮ ಪ್ರೀತಿ ಸದಾ ಇರಲಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್, ಶುಭ ದಿನ.